राधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಪುಂಡಲೀ पार्वती प्रदेश राजा सद्गुरुनाथ महाराज की जय। जय जय राम कृष्ण हरे। धरू जाता धरिता नये, टाकू जाता टाकिता नये. जेते तेते आहेच आहे परब्रह्म ते. जिकडे तिकडे जेते तेते विन्मुख होता सन्मुख होते. सन्मुख पण चुकेना ते काही केल्या. बैसले मानुष उठून गेले, तेथे आकाशचे राहिले. आकाश चहूकडे पाहिले तरी सन्मुखाची आहे. परब्रह्म ते एकले एकदांची सकळाची व्यापिले. सकळास स्पर्शून राहिले सकळा ठाई. थोपार कुमाई ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಾಂಪ್ರದಾಯದ ಮೂಲ ಪುರುಷರು, ಈ ಒಂದು ಕ್ಷೇತ್ರದ ಅಧಿಪತಿಗಳು ಆಗಿರುವಂತಹ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅಧಿಕ ಮಾಸದ ನಿಮಿತ್ತ ಸದ್ಗುರುಗಳ ಕೃಪೆಯಿಂದ ನಾವೆಲ್ಲರೂ ಒಂದು ಮಹಾನ್ ಪುಣ್ಯಕರ ಕಾರ್ಯವನ್ನು ಮಾಡಿದೆವು ಅನ್ನಿಸ್ಕೋದಕ್ಕಿಂತ ಸಮರ್ಥರು ನಮ್ಮ ಕೈಲೇ ಮಾಡಿಸ್ಕೊಂಡ್ರು. ನಾವು ಭಾಗ್ಯವಂತರು. ಈ ಭಾಗ್ಯವಂತತನ ಏನದಲ್ಲ, ಈ ಅಹೋಭಾಗ್ಯದ ಒಂದು ಸ್ಥಿತಿ ಏನದಲ್ಲ, ಇದು ನಮಗೆ ಹೆಂಗೆ ಪ್ರಾಪ್ತ ಆಯ್ತು, ಯಾಕೆ ಪ್ರಾಪ್ತ ಆಯ್ತು ಅಂದ್ರೆ ನಾವು ಸದ್ಗುರುಗಳಿಂದ
ಅನುಗ್ರಹಿತರಾದಕ್ಕೆ ಅಥವಾ ಸದ್ಗುರುಗಳು ನಮ್ಮನ್ನು ತಮ್ಮ ಶರಣದೊಳಗೆ ಏನಪ್ಪ ಅಂದ್ರೆ ಆ ಜಾಗ ಕೊಟ್ಟದ್ದಕ್ಕೆ ನಮಗೆ ಈ ಒಂದು ಭಾಗ್ಯ ಒದಗಿ ಬಂತು. ಅದಕ್ಕೆ ತುಕೋಬಾರಾಯರಂದರು, ಭಾಗ್ಯವಂತ ಮಣುತಯ ಶರಣಗೇನೆ ಪಂಡರಿರಾಯ. ಯಾರು ಆ ಸದ್ಗುರುವಿಗೆ ಅನನ್ಯವಾಗಿ ಶರಣ ಹೋಗ್ಯಾರಲ್ಲ ಅವರು ಮಾತ್ರ ಭಾಗ್ಯವಂತರು. ಅಂಥ ಭಾಗ್ಯದ ಒಂದು ಸ್ಥಿತಿ, ಅಂಥ ಒಂದು ಅವಸ್ಥಾ ನಮಗೆ ಈ ಜನ್ಮದೊಳಗೆ ಪ್ರಾಪ್ತ ಆಗ್ಯದಲ್ಲ, ನಮ್ಮಂಥ ಭಾಗ್ಯವಂತರೇ ಯಾರು ಇಲ್ಲ ಅಂತ ಮತ್ತೆ ಅದನ್ನೇ ಹೇಳಬೇಕು. ಏನು ಯಾಕಂದ್ರೆ ಇವತ್ತಿನ ಈ ಒಂದು ಸ್ಥಾನ, ಈ ಏನು ಸ್ಥಾನದಲ್ಲ, ಇದು ನಮ್ಮ ಸಾಂಪ್ರದಾಯದ ಹಿರಿಯರ ಬಹುದಿನದ ಒಂದು ಆಶೆ ಇತ್ತು. ಸಾಂಪ್ರದಾಯದ ಮೂಲ ಕ್ಷೇತ್ರದೊಳಗೆ ಹೋಗಿ ನಾವು ದಾಸಬೋಧ ಪರಾಯಣವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಇಚ್ಛಾನೂ ಇತ್ತು, ಸಂಕಲ್ಪನೂ ಇತ್ತು. ಮಾಗಣ್ಯಾತಿ ಆಸ ಪಾಹೆ ಮುಖ ಕಡೆ ಚಿಂತಿಲ್ಯಾ ರೋಖಡೆ ಮನೋರಥ. ತನ್ನ ಅನನ್ಯ ಭಕ್ತಿ ಏನಿದ್ದಲ್ಲ, ಅವ ಬೇಡುವುದು ಬೇಡ, ಕೇಳುವುದು ಬೇಡ, ಅವ ಮನಸ್ಸಿನಾಗ ಹಿಂಗೆ ಸಂಕಲ್ಪ ಮಾಡಿದ್ರು ಸಹಿತ ಅದನ್ನ ಪೂರ್ತಿ ಮಾಡಿಕೊಡ್ತ ಅನ್ನುವಂಥದ್ದು ಸಂತರ ಒಂದು ವಾಣಿ ಅದ. ಇದು ಟೊಬ್ಬಾರ ಕುಮಾಯಿ ಅದಕ್ಕೆ ಇಂಥ ಕ್ಷೇತ್ರದೊಳಗೆ ನಾವು ನೀವುಗಳೆಲ್ಲ ಕೂಡೇವಲ್ಲ, ಈ ಒಂದು ವೇದಿಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ ಮಹಾರಾಜರ ವಂಶಜರೇ ಆಗಿರುವಂತಹ ನಮ್ಮ ಅಶೋಕ್ ಮಂಗಳವೇದೆ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಕೂತಂಥ ನಿಮಗೆಲ್ಲರಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ತಾಯಂದರಿಗೂ ನಾನು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಸ್ಥಾನಕ್ಕೆ ಬಂದಾಗ ಒಂದು ಹೊಸದು ನಮಗೆ ಕಲೀಲಿಕ್ಕೆ ತಿಳಿತು, ಕಲ್ಕೊಳ್ಳಿಕ್ಕೆ ಸಿಕ್ತು. ನಾವು ಎಲ್ಲೇ ಹೋದರೂ ಒಂದು ಹೊಸದನ್ನು ಹಿಡ್ಕೊಂಡು ಬರಬೇಕಂತ ನಾನು ನೋಡಿದೆ. ಇಲ್ಲಿ ಬಂದ ಮೇಲೆ ತಾಯಂದ್ರೆ ಹೆಂಗೆ ಕೂತಾರೆ ನೋಡ್ರಿ, ಅವರು ಸಾಲು ಹಿಡ್ದ ಕೂತು. ಇದು ಶಿಸ್ತ ಅನ್ನುವಂಥದ್ದು ಏನದಲ್ಲ, ಪರಮಾರ್ಥಕ್ಕೆ ಮೊದಲು ಬೇಕಂತಾರೆ. ನಾವು ಶಿಸ್ತಿನಿಂದ ಇದ್ದೇವಂದ್ರೆ ಮಾತ್ರ ಮನಸ್ಸೂ ಪ್ರಸನ್ನ ಇರ್ತದೆ, ನಾವು ಮಾಡುವಂಥ ಯಾವುದೇ ಕಾರ್ಯ ಫಲಪ್ರದ ಆಗ್ತದೆ. ಹಂಗೆ ಶಿಸ್ತಿನಿಂದ ನಾವು, ಯಾಕಂದರೆ ಇದು ಸಾಮಾನ್ಯ ಸಂಪ್ರದಾಯ ಅಲ್ಲ. ಸ್ವತಃ ಭಾವಸಾಹೇಬ ಮಹಾರಾಜರಂದು ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ಗುರುಲಿಂಗ ಜಂಗಮನಾಗಿ ಬಂದ ಅಂತ ತಮ್ಮ ಗುರುವಿನನ್ನು ಹೊಗಳಿದರು. ನನ್ನ ಗುರುನಾಥ ಸಾಮಾನ್ಯ ಅಲ್ಲ, ರಾಮನೂ ಅವನೇ ಆಗಿದ್ದ, ಕೃಷ್ಣನೂ ಅವನೇ ಆಗಿದ್ದ, ಈಗ ಗುರುಲಿಂಗ ಜಂಗಮ ಮಹಾರಾಜರು ಅಂಥೇಳಿ ಈ ಒಂದು ನಾಮದಿಂದ ಈ ಧರೆಗೆ ಅವತರಿಸ್ಕೊಂಡು ಬಂದಂತಹ ಆ ವಿಮಲ ಬ್ರಹ್ಮನ ಸ್ವರೂಪ, ಆ ಪರಬ್ರಹ್ಮ ಏನಿದಲ್ಲ, ಅವ ನನ್ನ ಗುರುನಾಥ ಇದ್ದಾನ. ಟೊಬ್ಬಾರ ಕುಮಾರಿ ಇಂಥ ಒಂದು ಸ್ಥಿತಿಯನ್ನು ಅವರು ತಮ್ಮ ಗುರುವಿನಲ್ಲಿ ಕಂಡುಕೊಂಡಿದ್ರು. ಅರ್ಥಾತ್ ಅವರಿಗೆ, ಭಾವಸಾಹೇಬ ಮಹಾರಾಜರಿಗೆ ಅಂಥ ಒಂದು ಸದ್ಗುರುಗಳ ಸ್ವರೂಪದ ಸಾಕ್ಷಾತ್ಕಾರ ಆಗಿತ್ತು. ಅದೇ ಸ್ವರೂಪ ಸಾಕ್ಷಾತ್ಕಾರ ನಮ್ಮ ಎಲ್ಲ ಏನಪ್ಪ ಅಂದ್ರೆ ಮಂಡಳಿಗೆ, ಈ ಸಂಪ್ರದಾಯದ ಎಲ್ಲ ಶಿಷ್ಯ ಮಂಡಳಿಗೆ ಆಗಲಿನ ಉದ್ದೇಶಕ್ಕೆ ಸ್ವತಃ ಭಾವಸಾಹೇಬ ಮಹಾರಾಜರಂತಿದ್ರು. ಇದಕ್ಕೊಂದು ವಿಶೇಷ ಹೆಸರು ಏನಪ್ಪ ಅಂದ್ರೆ ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ. ಇದು ನಮ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಡುವಂಥ ಯಾವುದಾದರೂ ಸಂಪ್ರದಾಯ ಇತ್ತಂದ್ರೆ ಇದು ನಮ್ಮ ಸಂಪ್ರದಾಯ ಅಂತೇಳಿ ಬ್ರಹ್ಮಶಾಲೆಯನ್ನು ಅವರು ತೆಗೆದ್ರು. ಆ ಬ್ರಹ್ಮಶಾಲೆಯೊಳಗೆ ಬ್ರಹ್ಮನ ಸ್ಥಿತಿಯ ಒಂದು ಕುರಿತಾಗಿ ಚಿಂತನೆ ಮಾಡಬೇಕು. ಆ ಪರಬ್ರಹ್ಮ ಹೆಂಗಿದ್ದಾನ, ಸಮರ್ಥರಂದ್ರು ವಿಮಲ ಬ್ರಹ್ಮ ನಿರೂಪಣೆ ಅಂದ್ರೆ ಅವರಂತಾರ ಧರು ಜಾತ ಧರಿತಾ ನೈ, टाकू जाता टाकिता नाही, जेथे तेथे आहेच आहे ಪರಬ್ರಹ್ಮತೆ. ಎಂದಿನ ಒಳಗಲ್ಲಿ ತುಂಬ್ಯಾದ ಆ ಒಂದು ಪರಬ್ರಹ್ಮನ ಒಂದು ಬಿಡ್ತಮ್ಮ ಕೊಡು
ಆ ಪರಬ್ರಹ್ಮ ಹೆಂಗಿದ್ದಾನಂದ್ರ ಒಳಗ ಹೊರಗ ಎಲ್ಲ ಕಡೆ ತುಂಬ್ಯಾನ, ಒಬ್ಬನೇ ಇದ್ದಾನೆ ಖರೆ. ಪರಬ್ರಹ್ಮತೆ ಏಕಲೇ ಏಕದಾಂಕಿ ಸಕಲಾಸಿ ವ್ಯಾಪಿಲೆ ಸಕಲಾಸ ಸ್ಪರ್ಶೋನ ರಾಯಿಲೆ ಸಕಲ ಠಾಯಿ. ಸಮರ್ಥ ಅಂತಾರ ಒಬ್ಬನೇ ಇದ್ದಾನ, ಏಕದಾಂಕಿ ಸಕಲಾಸಿ ವ್ಯಾಪಿಲೆ, ಒಬ್ಬನೇ ಇದ್ರು ಎಲ್ಲದರೊಳಗೂ ವ್ಯಾಪಿಸಿ ಬಿಟ್ಟಾನ. ಹೆಂಗ ಒಳಗ ಹೊರಗ ತುಂಬಿ ವ್ಯಾಪಿಸಿ ಬಿಟ್ಟಾನ. ಅದಕ್ಕೆ ಅವ್ ಹೆಂಗಿದ್ದಾನ ಅಂದ್ರ ನೀ ಹೆಂಗಿದ್ಯೋ ಹಂಗೆ ಇದೆಯೋ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರು. ಯಾಕಂದ್ರೆ ಸದ್ಗುರುನಾಥನ ಒಂದು ಸ್ವರೂಪವನ್ನು ವರ್ಣ ಮಾಡ್ಲಿಕ್ಕೆ ಹೋದಾಗ ಅವರಂದ್ರು ಆತ ಸದ್ಗುರು ವರ್ಣವೇನ ಜೇಥೆ ಮಾಯಾ ಸ್ಪರ್ಶು ಸಕೇನ ತೇ ಸ್ವರೂಪ ಮಜ ಅಜ್ಞಾನ ಕಾಯಕರೆ न कळे नेती नेती ऐसे सर्वत्र बोलती ते स्वरूप मज मूर्खाची मती पवाडे नकोती. ಅಸಾಲ ಪೈಸಾ ಅಸಾ ಸದ್ಗುರು ಸ್ವಾಮಿ ಅಂದ್ರವರು. ನೀ ಹೆಂಗಿದ್ಯೋ ಹಂಗೆ ಇದ್ದಿ, ನೀನು ವರ್ಣ ಮಾಡಲಿಕ್ಕೆ ಆಗುವುದಿಲ್ಲ. ಮಾಡೋಣಿ ಸೂರು ಬಿಡಬೇಡ. ಮಾಡೋಣಿ ಸದ್ಗುರು ಪೂರ್ಣಮಣೆ ದೇವಾಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡಳೆ ವೇದಶಾಸ್ತ್ರಲಾಗಲಿ. ವೇದಶಾಸ್ತ್ರಗಳು ಜಗಳಾಡ್ಲಿಕ್ಕಂತವಂತ ನನ್ನ ಗುರುನಾಥನ ಸ್ವರೂಪವನ್ನು ಕೊಂಡಾಡ್ಲಿಕ್ಕೆ. ಅಂಥವ ಆ ಸದ್ಗುರುನಾಥ ಹೆಂಗಿದ್ದಾನ ಅಂತನ್ನುವಂಥದ್ದನ್ನು ನಾವು ಮನಾತೆ ಶ್ಲೋಕನಾಗ ನೋಡಿದಾಗ ಅಂತಾರವರು ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ ನಿರಾಕಾರ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ ನಿರಾಕಾರ जया सांगतासी नदी वेदवाचा जया सांगतासी नदी वेदवाचा निराकार निराकार विवेके तदाकार हो निराहे मना संतानंत सोडून पाहे मना संतानंत सोडून पाहे निराकार ಸಮರ್ಥರು ದಾಸಬೋಧವನ್ನು ಬರೆದ ಮೇಲೆ 200 ಸಮಾಸಗಳ ದಾಸಬೋಧವನ್ನು ಬರೆದ ಮೇಲೆ ಅವರಿಗನಿಸ್ತು ದಾಸಬೋಧ ಓದ್ತಾರ, ಓದೆ ಕಟ್ಟೆ ಮುಂದೆ ದೇವರ ಮುಂದೆ ಇಡ್ತಾರ. ಜಯ ಜಯ ದಾಸಬೋಧ ಗ್ರಂಥರಾಜ ಪ್ರಸಿದ್ಧ ಓದಿನ ಕಡ್ಡಿ ಬೆಳಗ್ಗೆ ಅಲ್ಲೇ ಇಟ್ಟು ಬಿಡ್ತಾರ. ಕೇಳ್ತಾರ, ಯಾರು ಹಂಗೆ ಎದ್ದೇನು ಹೋಗಿಲ್ಲ, ಈಗೆಲ್ಲಿ ಯಾರು ಹೋಗ್ತಿ ಎದ್ದವ್ರಿಗೆ ಯಾರೂ ಇಲ್ಲ. ದಾಸಬೋಧ ಕೇಳ್ತಾರೆ, ಭಕ್ತಿಯಿಂದನೇ ಕೇಳ್ತಾರೆ, ಕೇಳಿ ಬಿಡ್ತಾರೆ. ಅವ್ರಂತಾರೆ ನೀವು ಕೇಳಿಬಿಟ್ರೆ ಕೆಲಸ ಆಗುವುದಿಲ್ಲ ಅಂತಾರೆ ಅವರು. ನೀವು ಕೇಳಿದ್ದನ್ನು ನಿಮ್ಮ ಮನಸ್ಸಿಗೆ ಬೋಧ ಮಾಡ್ಬೇಕಂತಾರ ಅಂಥೇಳಿ ಅವರು ಏನು ಮಾಡಿದರು, 205 ಶ್ಲೋಕಗಳ ಮನೋಬೋಧವನ್ನು ಬರೆದ್ರು ಅವರು ಮಹಾರಾಜರು. ಯಾಕಂದ್ರೆ ನಾವು ನೀವು ಬದಲಾಗಬೇಕಂತ ನಿರ್ಧಾರ ಯಾರು ಮಾಡಬೇಕು? ನಾವೇ ಮಾಡ್ಬೇಕು. ಅದನ್ನು ನಾವು ನಿರ್ಧಾರ ಮಾಡಲಾರ್ದ ಬದಲಾಗೋದಿಲ್ಲ.
ನೂರ ಓದಿ ನೂರ ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ಏನು ಓದಿದ್ರೇನು, ಏನು ಕೇಳಿದ್ರೇನು, ಪರಿವರ್ತನ ಅನ್ನುವಂಥದ್ದಾಗಲಿಲ್ಲ ಅಂದ್ರೆ ಏನೆಲ್ಲ ಮಾಡಿದ್ರು ವ್ಯರ್ಥ ಅಂತಾದ್ರು. ಜಪಮವ ಮಾಡಿದರೇನು, ತಪವ ಮಾಡಿದರೇನು, ಜಪವ ಮಾಡಿದರೇನು, ಜಪವ ಮಾಡಿದರೇನು, ಏನು ಮಾಡಿದರೇನೋ ಏನೋ ನಮ್ಮ ಕೂಡಲ ಸಂಗಯ್ಯನ ಮನವೆಂದರಲ್ಲದೆ, ಕೂಡಲ ಸಂಗಯ್ಯನ ಮನವೆಂದರಲ್ಲದೆ, ಏನು ಮಾಡಿದರೆ ಏನಂತಾರವರು? ವೇದನೆ ಓದು, ಶಾಸ್ತ್ರಗಳನ್ನರೇ ಓದು, ಜಪ ಮಾಡು, ತಪ ಮಾಡು, ನಿನ್ನ ಗುರುವಿನ ಸಂತೋಷಗೊಳಿಸುವಷ್ಟ ಪಾತ್ರತೆ ನಿನ್ನಂತಲ್ಲಿ ಬರಲಿಲ್ಲ ಆದ್ರೆ ಎಲ್ಲರೂ ವ್ಯರ್ಥದ ಅಂತಾರೆ. ಒಬ್ಬರ ಕುಮಾಯಿ ಅದಕ್ಕೆ ಈ ಮೂಲ ಸ್ಥಾನದೊಳಗೆ ಅಧಿಕ ಮಾಸದೊಳಗೆ ನಾವು ಏನು ಈಗ ಕೂತೇವಲ್ಲ, ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ಮಾಡ್ಬೇಕು. ನಾವು ಏನಂತ ಮಾಡ್ಬೇಕಂದ್ರೆ, ನನ್ನ ಸದ್ಗುರುನಾಥರನ್ನ ಸಂತೋಷಗೊಳಿಸಲಿಕ್ಕೆ ನಾ ಏನೆಲ್ಲ ಮಾಡಬೇಕು ಇವತ್ತಿನಿಂದ. ನೋಡ್ರಿ, ಕೋಟಿ ಕೋಟಿ ಜನ್ಮದೊಳಗೆ ಮಾಡಿದಂತಹ ಜಪ, ಕೋಟಿ ಕೋಟಿ ಜನ್ಮದೊಳಗೆ ಮಾಡಿದಂತಹ ತಪ, ಕೋಟಿ ಕೋಟಿ ಜನ್ಮದೊಳಗೆ ಮಾಡಿದಂತಹ ಯಾಗ ಯಜ್ಞಾದಿಗಳು, ಇವೆಲ್ಲರ ಫಲ ಯಾವಾಗ ನಮಗಿದು ಆಗ್ತದೆ ಅಂದ್ರೆ ನಮ್ಮ ಸದ್ಗುರುನಾಥ ಸಂತುಷ್ಟಗೊಂಡಾಗ. ಗುರುಗೀತದೊಳಗೆ ಇದನ್ನು ಹೇಳ್ತಾರೆ ಅವರು. ಅದಕ್ಕೆ ಗುರುವಿನ ಸಂತೋಷಗೊಳಿಸ್ಬೇಕು. ಒಮ್ಮೆ ನಮಗೆ ಅನಿಸ್ತಂತ ತಿಳ್ಕೊಂಡು, ನನ್ನ ಗುರುನಾಥ ನನಗಾಗಿ ಸಂತೋಷಗೊಂಡಾನ, ನನ್ನ ಗುರುನಾಥ ನಾವು ಅನ್ನೋದಕ್ಕಿಂತ ಇವ ನನ್ನ ಶಿಷ್ಯ ಅಂತೇಳಿ ಸದ್ಗುರುನಾಥ ಅನ್ಬೇಕು. ನೋಡ್ರಿ, ಟೊಬ್ಬಾರ ಕುಮಾಯಿ ನನ್ನವ ಅಂತ ಅನಿಸುವ ಸಂಬಂಧ ಇಷ್ಟೆಲ್ಲ ಕಟ್ಟಿಬಿಟ್ಟು, ಇಷ್ಟೆಲ್ಲ ನಾವು 4 ಹೊತ್ತು ಭಜನೆ ಮಾಡೋದಾಗಲಿ, ದಾಸಬೋಧವನ್ನು ಪಠಣ ಮಾಡೋದಾಗಲಿ, ಪಾರಾಯಣ ಮಾಡೋದಾಗಲಿ, ನಾಮಸ್ಮರಣೆ ಮಾಡೋದಾಗಲಿ, ಇವೆಲ್ಲದರ ಮೂಲ ಉದ್ದೇಶ ಅಂದ್ರೆ ನನ್ನ ಗುರುನಾಥ ನನ್ನವ ಅಂತೇಳಿ ಹೇಳ್ಬೇಕು. ಅವ ಇವು ನನ್ನವ, ಇವು ನಾವು ಹೇಳ್ಬೋದು. ಎಂಥದ್ದ ಈ ನೋಡ್ರಿ, ದೇವತೆಗಳು ಮೊದಲು ಮಾಡಿಕೊಂಡು ಸದ್ಗುರುನಾಥರನ್ನು ಹೊಗಳಲಿಕ್ಕೆ, ಅವನ ಪ್ರದಕ್ಷಿಣೆ ಹಾಕಲಿಕ್ಕೆ ಗಡಬಡ ಮಾಡಿ ಬರ್ಲಿಕ್ಕತ್ತಾರ. ದಿವಸ ಮಧ್ಯಾಹ್ನ ಮಧ್ಯಾಹ್ನ ಅಂತೇವಿಲ್ಲ ನಾವು. ಧನ್ಯ ಧನ್ಯ ಹೋ ಪ್ರದಕ್ಷಿಣ ಸದ್ಗುರುರಾಯ, ಸುರವರಾಭಿಮಾನೌತರಾಯ, ಧನ್ಯ ಧನ್ಯ ಹೋ ಪನೋಪಾದಿ ಘಟನೆ ಅಪಾರ ಪುಣ್ಯಾಚಾರ, ಪನೋಪಾದಿ ಘಟನೆ ಅಪಾರ ಪುಣ್ಯಾಚಾರ, ನೋಡ್ರಿ, ಪದೋಪದಿ ಗಣನೆ ಅಪಾರ ಪುಣ್ಯಾಚಾರಾಸಿ ಅಂತಾರ. ಸದ್ಗುರುನಾಥನ ಒಂದು ಪ್ರದಕ್ಷಿಣ, ಸದ್ಗುರುನಾಥನ ಸಾನ್ನಿಧ್ಯ, ಸದ್ಗುರುನಾಥನ ದಂಡವತ ನಮಸ್ಕಾರ ಮಾಡುವಂತಹದ್ದು ವಾದ್ಯಗಳೆಸಿರಾಕು. ಇವು ತಿರುಗಿ ಮುರುಗಿ ಅಕಸ್ಮಾತ್ ನಮಗೆ ಸಿಕ್ಕುವಂದ್ರ
ಪದೋಪದಿಗಳೇ ಅಪಾರ ಪುಣ್ಯಾಚಾರಾತಿ ಸಕಲ ತೀರ್ಥಗಳೇ ಅಮ್ಮ ಆದಿತು ಸಕಲ ತೀರ್ಥಗಳು ಈ ಭೂಮಿ ಮೇಲೆ ಎಷ್ಟು ತೀರ್ಥ ಕ್ಷೇತ್ರಗಳವಲ್ಲ ಅವನ್ನೆಲ್ಲ ತಿರುಗಾಡಿದ ಪುಣ್ಯ ಎಲ್ಲೂ ಬರುದಿಲ್ಲ. ನಮ್ಮ ಸದ್ಗುರುನಾಥನ ಚರಣದೊಳಗೆ ಬರ್ತದೆ. ಆದಿ ಕರುಣಿ ಕಾಶಿ ಅಂತ ಕಾಶಿ ಹಿಡ್ಕೊಂಡು ರಾಮೇಶ್ವರ ತನಕ. ಅದಕ್ಕೆ ನಮ್ಮ ಮಹಾರಾಜರು ಒಂದು ಪದ ಬರೆದಿದ್ರು, ತೀರ್ಥಯಾತ್ರೆಯ ಹಂಬಲ ಕಳಿಸಿರಿ. ರಾಮಚಂದ್ರ ಮಹಾರಾಜರ ಮೇಲೆ ಒಂದು ಪದ ಬರೆದ್ರು ಅವರು. ಯಾತ್ರೆಯ ಹಂಬಲ ಕಳೆದಿ ನಿನ್ನೊಂದು ನಾಮದಲ್ಲಿ ಐಶ್ವರ್ಯ ಕೊಟ್ಟಿ ಅಂತ ನೋಡ್ರಿ. ಆ ನಾಮಸ್ಮರಣೆ ಒಳಗ ಇಂಥ ಒಂದು ಐಶ್ವರ್ಯ ಅಡಿಯದಲ್ಲ. ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ಯಾರಿದ್ದಾರ ನನ್ನ ಸದ್ಗುರುನಾಥ ಇದ್ದಾನ. ಅವನ ಸ್ವರೂಪ ಏನದಲ್ಲ, ಆ ಸ್ವರೂಪ ಸಾಕ್ಷಾತ್ಕಾರದ ಐಶ್ವರ್ಯ ನಮಗೆ ಪ್ರಾಪ್ತ ಆಗ್ತದೆ ನೋಡ್ರಿ. ಟೊಬ್ಬಾರ ಕೊಮಾಯಿ ಇಂಥ ಸದ್ಗುರುನಾಥನ ಒಂದು ಶಿಷ್ಯತ್ವ ವಹಿಸಿದ ಮೇಲೆ ನಾವು ಹೆಂಗಿರಬೇಕು? ನಾವು ಅಕಸ್ಮಾತ್ ಇಂಥ ಸದ್ಗುರುವಿನಿಂದ ಅನುಗ್ರಹಿತರ ಆಗಿಯೂ ಸಹಿತ ಕೆಟ್ಟ ಮಾಡ್ಕೊಂಡು ಮೋತಿ ಮಾಡ್ಕೊಂಡು ಕೂತಿದ್ದೇವಂದ್ರೆ, ಭವಿಷ್ಯದ ಚಿಂತೆ ಮಾಡ್ತಿದ್ದೇವಂದ್ರೆ ಹೆಂಗಾಗ್ತದೆ ಅಂದ್ರೆ ರಾಜನ ಹೆಂಡತಿ ಭಿಕ್ಷಾ ಬೇಡ್ಲಿಕ್ಕೆ ಹೋದಂಗಾಗ್ತದೆ. ಮಾವುಲಿ ಅವರಂದ್ರು, ರಾಜಯಾತ್ರಿಕ ಅಂತ ಕಾಯ ಭೀಕಮಾಗೆ ಮನಾಲಿಯ ಜೋಡಿ ಸಿಪ್ಪಿಪಾಯಿ. ಅದಕ್ಕೆ ಮನಾತ್ಯ ಶ್ಲೋಕನಾಗ ಸಮರ್ಥರಂದ್ರು, ಸಮರ್ಥಾದ್ಯ ಸೇವಕ ವಕ್ರಪಾಹೆ ಅಸಾ ಸರ್ವಭೂಮಂಡಳಿ ಕೋಣಾಯೆ ಜಯಾತಿ ಲೀಲಾವರ್ಣಿತಿ ಲೋಕತಿ ನೀನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ನಾನೇಕೆ ಬೆದರಲಿ ನಾನೇಕೆ ಬೆದರಲಿ ನಾನೇಕೆ ಬೆದರಲಿ ನಾನೇಕೆ ಬೆದರಲಿ ನಾನೇಕೆ ಬೆದರಲಿ. ಇದು ಗುರುಲಿಂಗಕ್ಕ ಮಹಾರಾಜ ಬರ್ತದ. ಇದು ಮನದೊಳು ಗೋರು ಧೈರ್ಯ ಎನಗಿರಲಾಗಿ, ಮನದೊಳು ಗೋರು ಧೈರ್ಯ ಎನಗಿರಲಾಗಿ. ನಾನೇಕೆ ಬೆದರಲಿ ನಾನೇಕೆ ಬೆದರಲಿ
ಒಡ ಹುಟ್ಟಿದವ ನೀನು ಒಡಲಿಗೆ ಹಾಕುವವ ನೀನು ಒಡ ಹುಟ್ಟಿದವ ನೀನು ಒಡಲಿಗೆ ಹಾಕುವವ ನೀನು ಹಳೆದ ತಾನೇ ಬಾಳಗ ನೀನು ತಮ್ಮದೊರೆ ನೀನು ಎನಗೆ ಇರುತ್ತಿರಲಾಗಿ ಬಯಸಿದ್ದು ದೊರಕುವನು ಆಶ್ಚರ್ಯವೇನು ಬಯಸಿದ್ದು ದೊರಕುವನು ಆಶ್ಚರ್ಯವೇನು ನಾನೇ ಜಗದೊಳಗೆ ಹಿಂದೆ ನೋಡಲು ನೀನು ಮುಂದೆ ನೋಡಲು ನೀನು ಎಲ ಬಲ ಕಾಯುವಂಥ ಕರ್ತ ನೀನು ಗುರುಲಿಂಗ ಜಂಗಮರ ಗುರುತು ಕಂದವರಿಗೆ ಗುರುಲಿಂಗ ಜಂಗಮರ ಗುರುತು ಕಂದವರಿಗೆ ಮತಿವಂತರಿವರೆಲ್ಲ ಮಾಡುವರೇನು ಮತಿವಂತರಿವರೆಲ್ಲ ಮಾಡುವರೇನು ನಾನೇ ಗೆಲ್ಲಲಿ ನಾನೇ ಗೆಲ್ಲಲಿ ನಾನೇ ಗೆಲ್ಲಲಿ ಇಷ್ಟೊಂದು ಗುರುವಿನ ಮೇಲೆ ಅಖಂಡ ಶ್ರದ್ಧೆ ಇಟ್ಟುಬಿಟ್ಟೇವೆ ಅಂತ ತಿಳ್ಕೊಂಡು ವಿಮಲ ಬ್ರಹ್ಮನ ಸ್ಥಿತಿ ಅನ್ನುವಂಥದ್ದು ಅಂಗೈಯೊಳಗಿನ ನೆಲ್ಲಿಕಾಯಿ ಆಗ್ತಂಥದ್ದು. ಈ ಒಂದು ಶ್ರದ್ಧಾ ನಮ್ಮಲ್ಲಿ ಕೂರ್ತು ಈ ಒಂದು ಶ್ರದ್ಧಾ ನಮ್ಮಲ್ಲಿ ತಯಾರಾಯ್ತು ಅಂದ್ರೆ ಏನೂ ಮಾಡೋದು ಬೇಕಾಗಿಲ್ಲ. ಗುರುನಾಥ ಆ ಒಂದು ನಮ್ಮ ಸ್ವರೂಪ ಸಾಕ್ಷಾತ್ಕಾರ ನಮ್ಮ ಪ್ರಯತ್ನದಿಂದ ಸಿಗುವುದಿಲ್ಲ, ಅದು ನಮ್ಮ ಒಂದು ಪಾತ್ರತೆಯ ಮೇಲೆ ಸದ್ಗುರುನಾಥ ನಮಗೆ ಕೊಡ್ತಾರ. ಅದನ್ನು ಆ ಸದ್ಗುರುನಾಥ ಕೊಡಬೇಕಾಗಿತ್ತು ಅಂದ್ರೆ ಸದ್ಗುರುನಾಥ ಸಂತೋಷಗೊಳ್ಳಬೇಕು. 18ನೇ ದಶಕನಾಗ ಸಮರ್ಥರಂತಾರ, ಇದ್ರಾಗ ಎಷ್ಟು ಮಂದಿ ಪಾರಾಗ್ತಾರಪ್ಪ? ಇದ್ರಾಗ ರಗಡ್ ಮಂದಿ ಉಪದೇಶ ತಗೊಂಡವ್ರು ಇರ್ತಾರೆ. ಉಪದೇಶ ತಗೊಂಡವ್ರು ಸಾಕಷ್ಟು ಮಂದಿ ಇರ್ತಾರೆ. ಅವ್ರಿಗೆ ಏನು ಅನ್ಬೇಕು? ನಾವು ನಾಮಧಾರಿಕರು ಅನ್ಬೇಕು. ಅವ್ರಿಗೆ ಉಪದೇಶ ತಗೊಂಡವ್ರು ನಾಮಧಾರಿಕರು. ಆದ್ರೆ ಸದ್ಗುರುಗಳನ್ನ ಸಂತೋಷಗೊಳಿಸಿದವ್ರು ಯಾರಿದ್ದಾರಲ್ಲ ಅವರು ಸಶಿಷ್ಯರು ಅಂತ ಅನಿಸ್ಕೊತಾರೆ. ಸಶಿಷ್ಯರ ಒಂದು ಸ್ಥಿತಿ ನಮ್ಮದು ಆತು ಅಂದ್ರೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಯತಿಗಾದೇನು ದೂರವಿಲ್ಲವೋ ಮುಕುತಿ. ತತ್ವ ಸುಖವ ಸೂರ್ಯಗೊಂಬ ಯತಿಗಾದೇನು ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಜಾಡುವುದೆಂದು ಜನಿಸಿ ತೋರ್ಪ
ದಾಸರು ಯಾರಿಗೆ ಸದ್ಗುರುನಾಥರನ್ನು ಸಂತೋಷಗೊಳಿಸಿದವರಿಗೆ. ಸದ್ಗುರುನಾಥ್ ಸುಮ್ಮನೆ ಸಂತೋಷಗೊಳ್ಳಿಕ್ಕೆ ಸಾಧ್ಯ? ಅವ ನಿರಾಕಾರ, ನಿರಾಧಾರ, ನಿರ್ಗುಣ, ನಿರಂಜನ, ನಿರ್ವಿಕಲ್ಪ. ಆಮೇಲೆ ಅವು ಹೆಂಗಿದ್ದಾನಂದ್ರ ಎಲ್ಲದರಿಂದಲೂ ಅತೀತಿತ. ಪರಬ್ರಹ್ಮತೆ ಏಕಲೇ ಏಕದಾಂಕಿ ಸಕಲ ಆಸಿ ವ್ಯಾಪಿಲೆ. ಪರಬ್ರಹ್ಮ ಸಕಲಾಪರತೆ ತಯಾಸಪಾಹತ ಆಪಣ ಚಿಂತೆ. ಅವನು ನೋಡ್ಲಿಕ್ಕೆ ಹೋದೆ ಅಂದ್ರೆ ನೀನು ಅವನೇ ಆಗಿಬಿಡ್ತೀವಿ. ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತಾರ ಅವರು. ನಿನಗೆ ಆ ಸ್ಥಿತಿ ಬಂದಂತ ನಿನಗೆ ಹೆಂಗೆ ಗೊತ್ತಾಗಬೇಕು ಅಂದ್ರೆ ನೀನು ನಿರ್ವಿಕಾರ ಸ್ಥಿತಿಯೊಳಗೆ ಉಳಿದ್ರು. ಅಂದ್ರೆ ನಿನ್ನಲ್ಲಿ ಮನಸ್ಸಿನ ಯಾವ ವಿಕಾರಗಳು ಉದ್ಭವ ಆಗಬಾರ್ದು. ಸಂತೋಷನೂ ಆಗಬಾರ್ದು, ದುಃಖನೂ ಆಗಬಾರ್ದು, ಇವೆಲ್ಲ ಏನೇನೂ ಆಗಬಾರ್ದು ಅವ್ರಿಗೆ. ನೋಡಿ, ನೀವು ಸದ್ಗುರುನಾಥ್ ಹೆಂಗಿರ್ತಾನಂದ್ರೆ ಅವ್ರ ಮುಂದೆ 1 ಲಕ್ಷ ರೂಪಾಯಿ ಇಟ್ಟರು ಹಂಗೆ ಇರ್ತಾನ, ಇಲ್ಲ ಆದರೂ ಹಂಗೆ ಇರ್ತಾನ. ಅವು ಯಾಕೆ ನಮಗನಿಸ್ತದ ನಾವು ಗುರುನಾಥಕ್ಕೆ ಕೊಟ್ಟೇವಂತ. ನಾವೇನು ಕೊಡೋದು? ಅಖಿಲ ಭೋಗಾಶ್ರಯಗಳ ಮಿಗಿಲುವ ನಾನು ಕರೆಸಿ ನೋಡಿ ಈ ಜಲದೊಳು ನಿನ್ನಂತೆ ಜನರನಿಸೋರುಂಟೆ ಭಾವಿಸಿ ನೋಡೋರು. ಎಲ್ಲರೂ ನನ್ನಂತಲ್ಲಿ ಎಲ್ಲ ನನ್ನ ಗುರುನಾಥ ನನ್ನ ಸರ್ವತೋಮುಖ ರಕ್ಷಣೆ ಮಾಡುವತ್ತಾನ ಅಂತೇಳಿ ಯಾವ ಶಿಷ್ಯ ತಿಳ್ಕೊತಾನಲ್ಲ ಅವಿಗೆ ಈ ವಿಮಲ ಬ್ರಹ್ಮನ ಸ್ಥಿತಿ ಏನು ಅಗಾಧೂ ಅಲ್ಲ ಅಂತಾರ, ಅಷ್ಟು ಸರಳನೂ ಅಲ್ಲ ಅಂತಾರೆ. ಮತ್ತು ನಾವು ಅಕಸ್ಮಾತ್ ಈಗ ಸರಳ ಅಂತ ತಿಳ್ಕೊಂಡೇವಂದ್ರೆ ಸಮರ್ಥ್ರೆ ಅಂದರು ಬ್ರಹ್ಮಜ್ಞಾನವೇ ಲೇಖುರಾಂಚೆ ಗೋಷ್ಠಿ, ಸಣ್ಣ ಹುಡುಗರು ಆಟ ಅಂತ ತಿಳ್ಕೊಂಡೇವೆ. ಇದಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸದ್ಗುರುಗಳಿಗೆ ಅರ್ಪಣೆ ಮಾಡ್ಕೋಬೇಕಾಗ್ತದೆ. ಹಂಗೆ ಅರ್ಪಣೆ ಭಾವುಸಾಹೇಬ್ ಮಹಾರಾಜರು ಮಾಡಿದರು ಅಂಥೇಳಿ ಭಾವುಸಾಹೇಬ್ ಮಹಾರಾಜರಿಗೆ ಆ ಸ್ಥಿತಿ, ಆ ಒಂದು ಅವಸ್ಥಾ ಪ್ರಾಪ್ತ, ಸದ್ಗುರುವಿನ ಅವಸ್ಥಾ ಪ್ರಾಪ್ತ. ಗುರುಲಿಂಗ ಜಂಗಮ ಮಹಾರಾಜರು ಕಾಡಸಿದ್ದೇಶ್ವರ ಮಹಾರಾಜರಿಗೆ ಅದನ್ನ ಅರ್ಪಣೆ ಮಾಡಿದ್ರಂತ ಅವ್ರಿಗೆ ಇಂಥ ಸ್ಥಿತಿ ಪ್ರಾಪ್ತ. ಇವೆಲ್ಲಕ್ಕೂ ಮುಖ್ಯವಾಗಿ ಆಗಲೇ ಯಾರೋ ಹೇಳಿದ್ರು ನೋಡ್ರಿ, ನಮ್ಮ ಪ್ರವಚನದಾಗ ನೀವೇ ಹೇಳಿದ್ರಲ್ಲ, ಗುರುಲಿಂಗ ಜಂಗಮ ಮಹಾರಾಜರ ಮೊಮ್ಮಗ ಅಂದ್ರೆ ರಂಗರಾವ್ ಮಹಾರಾಜರೇ ಅಂತೇನು ಹೇಳಿದ್ರಲ್ಲ, ಭಾಳ ಚಲೋ ಅನ್ನಿಸ್ತು ನನಗೆ. ಏನು ಯಾಕಂದ್ರೆ ಸ್ಥಿತಿ ಹಾಗೆ ಇತ್ತು. ನಮ್ಮ ಮಹಾರಾಜರು ಕಡಿತನಕರೂ ನಮಗೆ ಹೇಳ್ತಿದ್ರು, ನಾವೆಲ್ಲ ಈ ಕಣ್ಣಿಲೆ ನೋಡೇವು, ಕಿವಿಲೆ ಕೇಳು, ಕೈ ಮುಗಿದು ಹೇಳ್ತಾನ್ರಪ್ಪ, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ನೀತಿಯ ನೆಲಗಟ್ಟಿನ ಮೇಲೆ ಸಂಪ್ರದಾಯ ಕಟ್ಟಿದವರು ಸದ್ಗುರು ಸಮರ್ಥ ರಂಗರಾವ್ ಗುರುಲಿಂಗ ಜಂಗಮ ಮಹಾರಾಜರು. ಅದೇ ನೀತಿಯ ನೆಲೆಗಟ್ಟಿನ ಮೇಲೆ ನಾವು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಆ ವಿಮಲ ಬ್ರಹ್ಮನ ಸ್ಥಿತಿ ನಮಗೆ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯದ. ಅದಕ್ಕೆ ನಾವು ನೀವುಗಳೆಲ್ಲ ಈ ಒಂದು ಅಧಿಕ ಮಾಸದ ಒಂದು ಪರಾಯಣ ಸಪ್ತಾಹದ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಒಂದು ಸಂಕಲ್ಪ ಮಾಡೋಣ, ನೀತಿ ಕಾಯ್ದುಕೊಂಡು ನಾವು ಧ್ಯಾನ ಮಾಡೋಣ ಅಂತ. ನಮ್ಮ ನೀತಿ ಇಷ್ಟು ಗಟ್ಟಿರಬೇಕಲ್ಲ. ನೀತಿ ಅಂದರೆ ಏನ್ರಿ ಅಂತ ಅನ್ಬೋದು ನಿಮಗೆ. ನ್ಯಾಯ ಬೋಧಕ ವಾಕ್ಯಂ ಇತಿ ನೀತಿ ಅಂದ್ರ ದೊಡ್ಡವರ ಆದರ್ಶಗಳೇ ನೀತಿ. ಹೆಂಗ ಸದ್ಗುರುನಾಥ ನಡೆ ತೋರಿಸಿದ ನಮಗೆ ಜೀವನದೊಳಗೆ, ಆ ನಡತೆ ನಮ್ಮಲ್ಲಿ ಬಂತು ಅಂತಂದ್ರೆ ಅದೇ ನೀತಿ ಅನಿಸುತ್ತದೆ. ಗುರುಲಿಂಗ ಜಂಗಮ ಮಹಾರಾಜ್ ಇಂಥ ಪಾಠವನ್ನು ಕಲಿಸಿದ್ರು. ಕಾಲಿಗೆ ಬಟ್ಟೆ ಒಂದು ಕಲ್ಲಿಗೆ ಅಡವಿದ್ರು ಸಹಿತ ನೀ ಏನೋ ತಪ್ಪು ಮಾಡಿ ಅಂತ ತಿಳ್ಕೊ ಅಂತಿದ್ರು ಅವರು. ಹಾಂ, ಒಂದು ಏನಾರ ಸಣ್ಣ ಮುಳ್ಳು ಅಂತಂದ್ರೆ ಮುಳ್ಳು ಮೇಲೆ ಸಿಟ್ಟಿಗೆ ಬರಬೇಡ, ನೀ ಏನೋ ತಪ್ಪು ಮಾಡಿಪ್ಪ, ನಿನ್ನ ನೀತಿಯೊಳಗೆ ತಪ್ಪಿಕೊಂಡು ಅದನ್ನು ಶೋಧ ಮಾಡಿ ನೋಡಂದ್ರು. ಹಂಗೆ ನಾವೆಲ್ಲರೂ ಶೋಧ ಮಾಡಿ ನೋಡೋಣ, ನಮ್ಮನ್ನು ನಾವು ಶೋಧ ಮಾಡೋಣ. ಇವತ್ತಿನಿಂದ ಇನ್ನೂ ಒಂದು ನಾವು ನಿರ್ಧಾರ ಮಾಡೋಣ, ನಾವು ಮತ್ತೊಬ್ಬರನ್ನು ಶೋಧ ಮಾಡಲಿಕ್ಕೆ ಹೋಗೋದು ಬೇಡ. ಯಾಕಂದ್ರೆ ನಮಗೆ ಮತ್ತೊಬ್ಬರು ಶೋಧ ಮಾಡೋದು, ಅವ್ರ ಗುಣಗಳನ್ನು ಎತ್ತೋದು, ಅದನ್ನು ಮಂದಿ ಮುಂದೆ ಹೇಳೋದು, ಇದ್ರಾಗ ನಮ್ಮ ಜ್ಞಾನವನ್ನು ನಾವು ಪ್ರಕಟ ಮಾಡಲಿಕ್ಕತ್ತೇವೆ. ಇವತ್ತಿನಿಂದ ಅದನ್ನು ತೆಗಿಯೋಣ. ನಾವೇನು ಮಾಡೋಣ ಅಂತಂದ್ರೆ ನಮ್ಮನ್ನು ನಾವು ಪಹಾವೇ ಆಪಣಾಸಿ ಆಪಣ ಜ್ಞಾನ ಜ್ಞಾನ ಅಂಥೇಳಿ ನಾ ಹೇಳ್ಯಾರ. ಅದು ಸ್ಥಿತಿಯ ಹೆಂಗದ ಅನ್ನುವಂಥ ಅಂತೂ ಗೊತ್ತಾ.
परब्रह्म ते एकले एकलांची सकळाशी व्यापले सकळा संस्पर्शोन राहिले सकळा नाही स्थूल नव्हे सूक्ष्म नव्हे काही एका सारखे नव्हे ज्ञानदृष्टी विण नव्हे ಸಮಾಧಾನ ಅಂತ ಜ್ಞಾನದೃಷ್ಟಿ ನಮಗೆ ಸದ್ಗುರು ಸಮರ್ಥ ಗುಡ್ಲಿಂಗಜಂಗ ಮಹಾರಾಜರು ಸದ್ಗುರು ಸಮರ್ಥ ಭಾವಸಾಯಿ ಮಹಾರಾಜರು ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರು ನಮ್ಮ ಮಹಾರಾಜರು ನಮಗೆ ನಿಮಗೆ ಆ ಒಂದು ಜ್ಞಾನ ದೃಷ್ಟಿ ಕೊಡಲಿ ಆ ಜ್ಞಾನ ದೃಷ್ಟಿಯಿಂದ ಮಾತ್ರ ನಮ್ಮ ಸ್ವರೂಪ ನಮಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಮನಾಸ್ತಿ ಶ್ಲೋಕದ ಕೊನೆಯ ನುಡಿಯೊಳಗೆ ಏನಂತಾರೆ ಅವರು ಹರಿ ವಿವೇಕೆ ತದಾಕಾರ ಹೋಗೋ ನಿರಾಯೇ ವಿವೇಕೆ ತದಾಕಾರ ಹೋಗೋ ನಿರಾಯೇ ಮನ ಸಂತ ಅನಂತ ಶೋಧೋನೆ ಪಾಹೆ ಮನ ಸಂತ ಅನಂತ मना संत आनंद शोधून पाये मना संत ನೋಡಿ ಅಂತ ಸಂತರು ಸದ್ಗುರುನಾಥ ಸಂತ ಅಂತಾರವರು ಒಬ್ಬರು ಉದ್ಧಾರ ಮಾಡೋ ಸಂಬಂಧ ಏನು ಉಪದೇಶ ಬರ್ತಾರಲ್ಲ ಅವಾಗ ಸದ್ಗುರು ಪದವಿಗೆ ಅವ್ರು ಬರ್ತದ ಅವ್ರು ನಿಜವಾಗಿಯೂ ಸಂತರು ಸದ್ಗುರು ಸ್ವರೂಪತೆ ಸಂತ ಅಂತಾರ ಸಂತಂದ್ರ ಸಾಮಾನ್ಯದ ನಮಗತೆ ಹಿಂಗಾದ್ರೆ ಇಷ್ಟೇ ಸಂತರಲ್ಲ ಜೋ ಜಾನೇಲ ಭಗವಂತ ದಯಾ मना संतानंत शोधोने पाये निराकारा जया सांगताची नली वेदवाचा तयाकुळा माझ्या सकळा हरीच्या दासा कल्पनेचे बाजार होण काळी ही संत मंडळी सुखी असो अहंकाराच्या वारा न लागो रासा माझा विठ्ठलाचा भाविकाची नामा म्हणे तया असावे कल्याण ज्या मुख निराळ पार कुमाई